ಗುರುತು ಮಾಡಿರುವ ಪೆನ್ ಡ್ರೈವ್ ಪ್ರಕರಣವನ್ನು ಕೂಡಲೇ ಸಿಬಿಐಗೆ ವಹಿಸುವಂತೆ ಆಗ್ರಹಿಸಿ ಬೆಂಗಳೂರು ಹೊರವಲಯ ನೆಲಮಂಗಲದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿಯ ನೂರಾರು ಕಾರ್ಯಕರ್ತರು ಹಾಗೂ ಮುಖಂಡರು ಪ್ರತಿಭಟನೆ ಮಾಡಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಶಿವರಾಮೇಗೌಡ ಫೋಟೋಗೆ ನಾಮ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೆಲಮಂಗಲ ಪ್ರವಾಸಿ ಮಂದಿರದಿಂದ ತಾಲೂಕು ಕಚೇರಿವರೆಗೆ ಮೆರವಣಿಗೆಯನ್ನ ಪ್ರತಿಭಟನೆ ಮೂಲಕ ನಡೆಸಿದ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುವ ಮೂಲಕ ಪ್ರತಿಭಟನೆಯಲ್ಲಿ ನೂರಾರು ಮೈತ್ರಿ ನಾಯಕರು ಭಾಗಿಯಾಗಿದ್ದು ಕೂಡಲೇ ಪೆನ್ ಡ್ರೈವ್ ಪ್ರಕರಣವನ್ನು ಸಿಬಿಐಗೆ ನೀಡುವಂತೆ ಪ್ರತಿಭಟನೆ ಮೂಲಕ ಆಗ್ರಹಿಸಿದರು. ಇವತ್ತು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಏನು ಸುಮಾರು 15 ದಿನಗಳಿಂದ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಒಂದು ಕೆಟ್ಟ ಗಳಿಗೆನ ನಾವು ಇಲ್ಲಿ ಪ್ರಜ್ವಲ್ ಪರ ಖಂಡಿತ ಕೂಡ ಬಂದಿಲ್ಲ. ಪ್ರಜ್ವಲ್ನ ಬಿಡುಗಡೆ ಮಾಡಿಬಿಡಿ, ರೇವಣ್ಣರ ಮೇಲೆ ಕೇಸ್ ಹಾಕ್ಬೇಡಿ ಅಂತ ನಾವು ಕೂಡ ಬಂದಿಲ್ಲ. ಬಟ್ ರಾಜ್ಯ ಸರ್ಕಾರ ತನ್ನ ಅಧಿಕಾರನ ದುರುಪಯೋಗ ಪಟ್ಕೊಂಡು, ರಾಜ್ಯ ಸರ್ಕಾರ ಇರ್ತಕ್ಕಂಥ ಅಧಿಕಾರಿಗಳನ್ನ ದುರುಪಯೋಗ ಪಟ್ಕೊಂಡು ಸತ್ಯಾಸತ್ಯತನ ಕೋರ್ಟ್ ಮುಂದೆ ತರೋದಕ್ಕೂ ಮುಂಚೆ ಕಿಡ್ನಾಪ್ ಕೇಸ್ ಹಾಕಿ ರೇವಣ್ಣವ್ರನ್ನ ಕಾನೂನು ಬಂದಿಟ್ಟಿರ್ತಕ್ಕಂಥದಕ್ಕೆ ನಮ್ಮ ಅಧಿಕಾರ ಕೂಗ್ಲಿಕ್ಕೋಸ್ಕರ ನಾವು ಬಂದಿದ್ದೀವಿ. ನಮ್ದು ಪ್ರಜ್ವಲ್ ಅವ್ರನ್ನ ಯಾಕೆ ಅವ್ರ ಮೇಲೆ ಕೇಸ್ ಹಾಕ್ತಾ ಇದ್ರಿ, ಯಾಕೆ ಇದನ್ನು ಮಾಡೋರು ಅಂತಕ್ಕಂಥ ನಾವು ಕೇಳಲಿಕ್ಕೆ ಹೋಗಲ್ಲ. ಬಟ್ ಆದ್ರೆ ಒಂದೊಂದಕ್ಕೂ ಸತ್ಯ, ಈ ತರ ಹೆಣ್ಮಕ್ಳನ್ನ ಮುಂದಿಟ್ಕೊಂಡು ಸಿಡಿ ಮಾಡಿಸೋದ್ರ ಮುಖಾಂತರ ಯಾರೇ ಪಕ್ಷದಲ್ಲಾಗಿರೋ ರಾಜಕೀಯ ಯಾವುದೇ ಕಾರಣ ಕೂಡ ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ಸಣ್ಣ ಸಲಹೆ ಅಷ್ಟೇ. ಈ ತರ ಇನ್ನೊಬ್ಬರನ್ನ ಮುಂತುಗ್ ಬಿಟ್ಟು ಹೆಣ್ಮಕ್ಳನ್ನ ಮುಂತುಗ್ ಬಿಟ್ಟು ಪೆನ್ ಡ್ರೈವ್ ಮಾಡಿಸೋದ್ರ ಮುಖಾಂತರ ಆ ಪ್ರಜ್ವಲ್ಗೆ ಅವರು ನಮ್ಮ ಪಕ್ಷದ JDS ಪಕ್ಷದ ಮುಖಂಡರು ಕೂಡ ಹೇಳಿಕ್ ಬಯಸ್ತೀನಿ, ದಯಮಾಡಿ ಅಕಸ್ಮಾತ್ ಏನೋ ಮಾಧ್ಯಮ ನೀವು ನೋಡ್ತಾ ಇದ್ರೆ ಒಂದು ದೇವೇಗೌಡರ ಕುಟುಂಬದ ಗೌರವ ಉಳಿಬೇಕು ಅಂತಕ್ಕಂಥ ನೈತಿಕತೆ ಇದ್ರೆ ನೀನು ಆದಷ್ಟು ಬೇಗ ರಾಜ್ಯಕ್ಕೆ ಬಂದ್ಬಿಡ್ಬೇಕಾ, ರಾಷ್ಟ್ರ ಆಗಲಿ ನಂದೇನು ಅಭ್ಯಂತರ ಬಂದ್ಬಿಡ್ಬೇಕಂತಕ್ಕಂಥ ಒಂದು ಸಣ್ಣ ಸೂಚನೆ. ಯಾಕೆಂದ್ರೆ ತಪ್ಪು ಮಾಡೋಣ ಇಲ್ವಾ ಅಂತಕ್ಕಂಥದ್ದು ಹೇಳಲಿಕ್ಕೆ ಏನು ರಾಜ್ಯ ಸರ್ಕಾರದ ಕೈಲಿ ಆಗಲ್ಲ. ಅದನ್ನ ತೀರ್ಮಾನ ಮಾಡ್ತಕ್ಕಂಥದ್ದು ಕೋರ್ಟು. ಅವ್ರನ್ನ ಎದುರಿಸಿ, ಅಧಿಕಾರ ದುರುಪಯೋಗ ಪಟ್ಟು ಎದುರಿಸಿ, ಇವತ್ತು ಮೊನ್ನೆ ನೀವು ಕೂಡ ನೋಡಿದ್ರಿ, ಒಂದು ರೇವಣ್ಣನ ಮೇಲೆ ಕೇಸ್ ಹಾಕಿದ 3 ದಿವಸಕ್ಕೆ ಸಂತ್ರಸ್ತ ಮಹಿಳೆ ಬಂದನ್ನು ಯಾರು ಕೂಡ ಕಿಡ್ನಾಪ್ ಮಾಡಿಲ್ಲ, ಅದ್ರ ಗಂಡನೇ ಕೂಡ ಗೊತ್ತಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾಯ್ತು. ಈ ಘಟನೆ ಕೇಳಿದ ಮೇಲೆ ಅಧಿಕಾರಿಗಳಿಗಾಗ್ಲಿ ರಾಜಕಾರಣಿಗಳಿಗಾಗ್ಲಿ ಆ ಎಮ್ಮ ಬಂದು ಹೇಳಿಕೆ ಕೊಟ್ಟ ಮೇಲೆ ಮಾನ ಮರ್ಯಾದೆ ಐತಲ್ವ ಅಂತಕ್ಕಂಥ ನಾವು ಕೇಳಬೇಕಾಗ್ತದೆ. ಅಟ್ಲೀಸ್ಟ್ ಯಾರೇ ಒಬ್ರು ಕೂಡ ಆತನ ಮೇಲೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಒಬ್ಬ ರಾಜ್ಯದ ಮಂತ್ರಿ ಆಗಿರ್ತಕ್ಕಂಥವ್ರು ತಪ್ಪು ಮಾಡಿ ಅರೆಸ್ಟ್ ಮಾಡ್ಲಿಲ್ಲ, ಅದ್ರ ಬಗ್ಗೆ ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಯಾರು ಕಂಪ್ಲೇಂಟ್ ಕೊಟ್ರು, ಆ ಎಮ್ಮ ಎಲ್ಲೈತೆ, ಆ ಎಮ್ಮ ಯಾರು ಕಿಡ್ನಾಪ್ ಮಾಡ್ಕೊಂಡು ಹೋಗೋರೆ ಅಂತ ಸತ್ಯನ ಪರಿಶೀಲನೆ ಮಾಡೋದು ಮುಂಚಿತವಾಗಿ ದೇವೇಗೌಡರ ಕುಟುಂಬನ ಬೀದಿಗೆ ತರಬೇಕು ಅಂತ ಹೇಳಿ ಅರೆಸ್ಟ್ ಮಾಡಿಸ್ತಿರಲ್ಲ, ಈ ರಾಜ್ಯ ಸರ್ಕಾರದ ವಿರುದ್ಧವಾಗಿ ನಾವು ಧಿಕ್ಕಾರ ಕೂಗ್ಲಿಕ್ಕೋಸ್ಕರ ಬಂದಿದ್ದೀವಿ. ಒಂದ್ ಹೇಳ್ತೀವಿ, ಪ್ರಜ್ವಲ್ ಹಬ್ಬ ಈ ಕೆಲಸದಲ್ಲಿಲ್ಲ, ಹೆಣ್ಮಕ್ಳು ಅವ್ರು ಹೇಳ್ತಾರೆ, ನಾನು ಹೆಣ್ಮಕ್ಳು ಬಾರ ಗೌರವ ಇಟ್ಕೊಂಡು ನಾವು ಕೂಡ ಸಂಸ್ಥೆಲ್ಲರೂ ಕೂಡ ದುಡ್ಡು ಕೊಡ್ರಿ, ನಾವು ನಿಮ್ಗೆ ಧೈರ್ಯ ತುಂಬ್ತೀವಿ ಅಂತ ಹೇಳ್ತಾರಲ್ಲ ರಾಜ್ಯದ ಮುಖ್ಯಮಂತ್ರಿಗಳು. ದುಡ್ಡು ಕೊಟ್ಟು ಹೆಣ್ಮಕ್ಳಿಗೆ ಧೈರ್ಯ ತುಂಬಿದ್ರೆ ನಾಳೆ ರಾಜ್ಯ ಯಾವ ಕಡೆ ಸಾಕ್ತದೆ ಅಂತಕ್ಕಂಥ ಯತ್ನ ಮಾಡಕ ನೀವೆಲ್ಲ ಒಂದ್ ಕಡೆ ಈ ತರ ಒಂದು ವ್ಯವಸ್ಥೆಗೆ, ಒಂದು ಲೈಂಗಿಕ ಪೋಷಣೆಗೆ ಸಾವಿರಾರು ಜನ ನೀವು ಪೋಷಣೆ ಕೊಟ್ಟಂಗಾಯ್ತಲ್ಲ ಸ್ವಾಮಿ, ನೀವೇ ಪೋಷಣೆ ಕೊಟ್ಟಂಗಾಯ್ತಲ್ಲ. ನಾವು ದುಡ್ಡು ಕೊಡ್ತೀವಿ, ಈ ಸಂಸ್ಥೆ ಹೆದರ್ಕೋಬೇಡಿ ಅಂತ. ಸಂಸ್ಥೆಸ್ತರು ಕೂಡ ಈ ವಿಚಾರದಲ್ಲಿ ತಪ್ಪೈತೆ. ಅವರು ಕೂಡ ಒಬ್ಬ ಹೆಣ್ಮಕ್ಳನ್ನ ಬೀದಿಗೆ ತಂದು ಇವತ್ತೆಲ್ಲ ಬೀದಿಗೆ ಬಿಟ್ಟಾಯ್ತು. ಆ ಹೆಣ್ಮಕ್ಳುಗಳು ಕೂಡ ನಾನು ಕೇಳಲಿಕ್ಕೆ ಬಯಸ್ತೀನಿ, ಅದೇನೇ ಇರಲಿ ಸಾವಿರ, ನೀವು ಅವರಿಬ್ರು ಒಪಿನಿಯನ್ ಮೇಲೆ ನಡೆದಕ್ಕಂಥ ಕೆಟ್ಟಗಳಿಗೆ ನಾಚಿ ತಂದ ಮೇಲೂ ಕೂಡ ನೀವು ತಿರ್ಗಾ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋದಾದ್ರೆ ನೀವು ಅವತ್ತು ಮಾಡಿರ್ತಕ್ಕಂಥ ಸರಿನಾ ಅಂತ ಪ್ರಶ್ನೆ ಅವ್ರ ಮೇಲೂ ಕೂಡ ಎಷ್ಟೇ ಕೇಳಬೇಕು, ಅವ್ರ ಮೇಲೂ ಕೂಡ ಕಾನೂನು ಕ್ರಮ ತಗೋಬೇಕು. ಮುಂದೆ ಈ ತರ ವ್ಯವಸ್ಥೆ ಆದ ರೀತಿಯಲ್ಲಿ ಅವ್ರ ಮೇಲೂ ಕೂಡ ಕ್ರಮ ತಗೋಬೇಕು ಒಂದು ಕೂಡ ಉದ್ದೇಶ. ಏನ್ ಪ್ರಜ್ವಲ್ ಒಬ್ಬ ಸಾಚ ಮಿಕ್ತೋರಲ್ಲ, ಪ್ರಜ್ವಲ್ ಒಬ್ಬ ತಪ್ಪು ಮಿಕ್ತೋರಲ್ಲ ಅಂತಲ್ಲ, ಇಡೀ ರಾಜ್ಯದಲ್ಲಿ ಈ ತರ ರಾಜಕೀಯ ಮಾಡಕ್ ಹೊರಟ್ರೆ ವಿಧಾನಸೌಧ 75% ಎಲ್ಲ ಮೀಡಿಯಾದಲ್ಲಿ ಇಡ್ತಾರೆ. 75% ಎಲ್ಲ ರಾಜಕಾರಣಿಗಳು ಬೆಳಗ್ಗೆ ಎದ್ದ ತಕ್ಷಣ ಮೀಡಿಯಾದಲ್ಲಿ ಇರ್ತದೆ. ಇದು ನೀಚ ರಾಜಕಾರಣ. ಯಾರು ಕೂಡ ಅಭಿವೃದ್ಧಿಗಳನ್ನ ಕೆಲಸ ಮಾಡಿ, ಅಭಿವೃದ್ಧಿಗಳ ಪಂಥದ ಮೇಲೆ ಜನಗಳನ್ನ ಗೆದ್ದಿ ರಾಜ್ಯ ಅಂತ ಕೆಲಸ ಮಾಡ್ಲಿ. ಈ ತರ ಬ್ಲಾಕ್ ಮೇಲ್ ರಾಜಕಾರಣ, ಒಂದು ಥರ್ಡ್ ಕ್ಲಾಸ್ ಪೀಪಲ್ಸ್ ರಾಜಕಾರಣ ಮಾಡ್ತಾರೆ. ಯಾರೋ ಒಬ್ಬ ಗ್ರಾಮ ಪಂಚಾಯತ್ ಮಾಡ್ತಕ್ಕಂಥ ಕೆಲಸನ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ, ರಾಜ್ಯದ ಮಂತ್ರಿಗಳಾಗಿ, ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಾರೆ ಅನ್ನೋದನ್ನ ನಾವು ಖಂಡಿಸ್ತಾ ಇದೀವಿ. ನಮ್ಮ ಹೋರಾಟ ಇಷ್ಟೇ, ಇದನ್ನ CBI ಕೊಡಿ ಅಂತೇಳಿ. ನೀವು ಹಿಂದೆ ಸುಮಾರು 10 ವರ್ಷಗಳ ಹಿಂದೆ ಜನಾರೆಡ್ಡಿ ಅವರು ಭಾರತೀಯ ಜನತಾ ಪಾರ್ಟಿ ಇದ್ರು ಕೂಡ ರಾಜ್ಯ ಸರ್ಕಾರ ಅವರು ಅರೆಸ್ಟ್ ಮಾಡ್ತು. ಅವತ್ತು ಇದೇ ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಇಲ್ಲಿಂದನೂ ಕೂಡ ಪಾದಯಾತ್ರೆ ಹೋಗಿ ಅವರ CBI ಕೊಡುವಂತ ಹೋರಾಟ ಮಾಡಿದ್ರಲ್ಲ ಯಾಕೆ ಅಂತಕ್ಕಂಥ ಪ್ರಶ್ನೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ ನಾನು. ಈ ತಾಲೂಕಿನ ಜನ ಅರ್ಥ ಮಾಡ್ಕೊಳ್ಳಿ. ಅವತ್ತು CBI ಸರಿ ಇತ್ತು, ಯಾಕೆಂದ್ರೆ ಅವತ್ತು ಕೇಂದ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇತ್ತು. ಅವತ್ತು CBI ಬಹಳ ಚೆನ್ನಾಗಿತ್ತು. ಇವತ್ತು ನಾವು ಕೇಳ್ತಾ ಇರೋದೇನು, ಪ್ರಜ್ವಲ್ ಇರಲಿ, ರೇವಣ್ಣ ಇರಲಿ,
ಪ್ರಜ್ವಲ್ ಇರಲಿ, ರೇವಣ್ಣ ಇರಲಿ, ಕುಮಾರಸ್ವಾಮಿ ಇರಲಿ, ಯಡಿಯೂರಪ್ಪ ಇರಲಿ, ಯಾರೇ ಇದ್ರು ಕೂಡ CBI ವಹಿಸಿ ಕ್ಲೀನ್ ಸ್ಕ್ಯಾನ್ ಮಾಡಿ ಇದನ್ನ ಯಾರು ಪೆಂಡ್ರೈವ್ ಹಾಚಿ ತಂದ್ರು, ಹೆಣ್ಮಕ್ಳುಗಳನ್ನ ಯಾರು ಅಗೌರವ ತಂದ್ರು, ಯಾರು ಇದ್ರ ತಪ್ಪಿತಸ್ಥಾಗವ್ರೆ ಅವ್ರಿಗೆಲ್ಲ ಬುದ್ಧಿ ಇಲ್ದಲೆ ವಿಡಿಯೋ ಮಾಡ್ಕೊಂಡು ತಗಲಾಕಣ ಅಂತಲ್ಲ, ಎಲ್ಲಾರು ತಗಲಾಕಂತಿರಲಿ. ಇದೇನ ಸತ್ಯಾಸತ್ಯತೆ ಆಚೆಗೆ ಬಂದ್ರೆ ತಿರ್ಗಾ ನಮ್ಮ ರಾಜ್ಯದಲ್ಲಿ ರೀಎಲೆಕ್ಷನ್ ಆಗ್ಬೇಕಾಗ್ತದೆ. ಎಲ್ಲಾರು ಕೂಡ ಹಳ್ಳಿಗೆ ಬಿದ್ದು ಮಣ್ಣು ತಿಂದಿರ್ತಕ್ಕಂಥವ್ರು ಇದಾಸದಲ್ಲಿರೋದು. ಬೇಕಾದ್ರೆ ನಾನು ಗಂಟಾಗೋಷ ಹೇಳಿಕ್ ಬಯಸ್ತೀನಿ. ಆದ್ರೆ ಮನೆಗೆ 4 ಗೋಡೆಗಳ ಮಧ್ಯೆ ನಡತಕ್ಕಂಥ ಒಂದು ವಿಚಾರನ ಬೀದಿಗೆ ತಂದು ಈ ತರ ಕೆಲಸ ಮಾಡ್ತಾರಲ್ಲ, ಇದು ಬಹಳ ಹೀನಾಯ ಕೃತ್ಯ ಅಂತಕ್ಕಂಥ ಮಾತನ್ನ ನೆರವೇರಲಿಕ್ಕೆ ಬಯಸ್ತೀನಿ. ಮಾಧ್ಯಮದವರು ಕೂಡ ಒಂದು ಪ್ರಶ್ನೆ ಮಾಡ್ಬೇಕಾಗ್ತದೆ. ತಪ್ಪು ತಿಳ್ಕೊಂಬೇಡಿ, ಒಂದು ವಾರದಿಂದ ಈ ರಾಜ್ಯದಲ್ಲಿ ಎಷ್ಟೆಷ್ಟು ಸಮಸ್ಯೆಗಳನ್ನು ಕೈಮರ್ತು ಯಾವ್ದೋ ಒಂದು ಈ ಥರ್ಡ್ ಕ್ಲಾಸ್ ನೀವು ಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದು ನನಗೆ ಯಾಕೋ ಶೋಚನೆ ಅಲ್ಲ ಅನಿಸ್ತದೆ. ಮಾಧ್ಯಮದವರು ಕೂಡ ಇದನ್ನ ಯಾರೇ ಆಗಿರ್ಲಿ ಅಟ್ಲೀಸ್ಟ್ ಕೊಟ್ರೆ ಯಾವ್ದೋ ಒಂದು ಮಾಧ್ಯಮದಲ್ಲಿ ಬಂದ್ರೆ ಅದನ್ನ ತಾಂಬಂದು ಈ ತರ ಬೀದಿಗಿಟ್ಟು ಈ ಎಂತೆಂತ ಸಮಸ್ಯೆಗಳು ರಾಜ್ಯದಲ್ಲಿ ಐತೆ, ಜ್ವಲಂತ ಸಮಸ್ಯೆಗಳು. ಇವತ್ತು ಬರಗಾಲ ಬಂದು ಜನ ಸಾಯ್ತವ್ರೆ, ಬರಗಾಲ ಬಂದು ಜನಗಳಿಗೆ ನೀರಿಲ್ಲ ಅಂತ ಒದ್ದಾಡ್ತವ್ರೆ, ಜನಗಳಿಗೆ ಊಟ ತಿಂಡಿಲ್ಲ ಅಂತ ಒದ್ದಾಡ್ತವ್ರೆ. ಅದನ್ನೆಲ್ಲ ಮರೆಮಚ್ಚಿ ಅದೇ ಕಿತ್ತೋದು ವಿಡಿಯೋ ಕಂಡು ನೀವೆಲ್ಲ ಬೆಳಗಿನ ಸಾಯಂಕಾಲ ಯಾವ್ದಾನ ಮಾಡೋ ಅದೇ ಬರ್ತದೆ ಅಂದ್ರೆ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀನಿ. ಇಂಥ ಹೀನ ಕೃತ್ಯಗಳಿಗೆ ಮಾಧ್ಯಮದ ಮೇಲೆ ಜನ ಈ ನಾಡಿನ ಜನ ಒಂದು ಗೌರವ ಇಟ್ಟವ್ರೆ. ಈ ಕೆಲಸಕ್ಕೆ ನೀವು ಕೈ ಹಾಕ್ಬಾರ್ದು. ಅದು ಬರ್ಲಿ, ಸತ್ಯಾಸತ್ಯ ಆಚೆಗೆ ಬಂದ್ಮೇಲೆ ಯಾರು ತಪ್ಪಿತಸ್ಥರಾಗ್ತಾರಲ್ಲ, ತಪ್ಪಿತಸ್ಥರಾದ್ಮೇಲೆ ಆಮೇಲೆ ನಿಮ್ ಬೆಳಗಿನ ಸಾಯಂಕಾಲ ಬ್ಯಾಕಪ್ ಪಡಿತಾರೆ ಬೇಕಾದ್ರೆ ಅಭ್ಯಂತರ ಇಲ್ಲ.